ರಾಜ್ಯದ ಕರಾವಳಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಧಿಕ ತಾಪಮಾನ ದಾಖಲಾಗ್ತಿದೆ. ಕಳೆದ ಕೆಲ ದಿನಗಳಿಂದ ಮಲೆನಾಡು ಸೇರಿದಂತೆ ಕರಾವಳಿ ಭಾಗದಲ್ಲೂ ಕೂಡ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಜನ ಕೂಡ ಭೀತಿಗೆ ಒಳಗಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು DH ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಅದೇ ತಾಪಮಾನ ಕೂಡ ಜಾಸ್ತಿ ಆಗ್ತಿದೆ ಸರ್, ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಸರ್. ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಈಗ ಆಲ್ರೆಡಿ ಕಳೆದ 2 ತಿಂಗಳಿಂದಲೇ ಇದ್ರ ಬಗ್ಗೆ ನಮ್ಮ ಎಲ್ಲ ಸಿಬ್ಬಂದಿಯನ್ನು ತರಬೇತಿ ಪಟ್ಟಿದ್ದೀವಿ. ಇದು ನಿರೀಕ್ಷಿತ. ಈ ಕಳೆದ ಸತಿ ಸಹ ನಮ್ಮಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು. ಈಗ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೆಕಾರ್ಡ್ ಸಾವಂತವಾಡದಲ್ಲಿ ರೆಕಾರ್ಡ್ ಆಗಿರುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಯವರಿಗೆ PSC ಮೆಡಿಕಲ್ ಆಫೀಸರು ಮತ್ತು ಸ್ಟಾಫ್ ನರ್ಸ್ಗಳು, ಆಶಾ ಕಾರ್ಯಕರ್ತರು, PHCಗಳು, CH ಅವರಿಗೆಲ್ಲ ಕಳೆದ 1 ತಿಂಗಳಿಂದ ನಾವು ನಿರಂತರವಾಗಿ ಅವರಿಗೆ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ. ಈ ಮುಖ್ಯವಾಗಿ ನಮಗೆ ಜನರಲ್ಲಿ ನಾವು ಅರಿವನ್ನು ಮೂಡಿಸುವಂಥದ್ದು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 3ರಿಂದ 4 ಗಂಟೆವರೆಗೂ ಬಿಸಿಲಿಗೆ ಅನಾವಶ್ಯಕತೆ ಬರದೇ ಇರೋಂಥದ್ದು. ಆಮೇಲೆ 60 ವರ್ಷ ಮೇಲ್ಪಟ್ಟವರು, ಹೃದಯದ ಕಾಯಿಲೆ ಇರೋಂಥವ್ರು ಅಥವಾ ಕಿಡ್ನಿ ಕಾಯಿಲೆ ಇರೋಂಥವ್ರು ಅಥವಾ ಕ್ಯಾನ್ಸರು ಈ ಥರ ಕಾಯಿಲೆ ಇರೋಂಥವ್ರು ಆದಷ್ಟು ಹೊರಗಡೆ ಬರೋದು ಅವಾಯ್ಡ್ ಮಾಡಬೇಕು. ಹೊರಗಡೆ ಬಂದ ಸಮಯದಲ್ಲಿ ಛತ್ರಿ ಅಥವಾ ಕೊಡೆಗಳನ್ನ ಉಪಯೋಗಿಸುವಂಥದ್ದು, ತಲೆಗೆ ಕ್ಯಾಪ್ಗಳು ಹಾಕೋಂಥದ್ದು ಮತ್ತು ತಂಪು ಕನ್ನಡಕಗಳನ್ನು ಉಪಯೋಗಿಸುವಂಥದ್ದು, ಹೆಚ್ಚಾಗಿ ಬಾಯಾರಿಕೆ ಇಲ್ಲದೆ ಹೋದರೂ ಸಹ ಹೆಚ್ಚು ನೀರನ್ನು ಕುಡಿಯುವಂಥದ್ದು, ಹಣ್ಣಿನ ಜ್ಯೂಸ್ಗಳನ್ನ ಕುಡಿಯುವಂಥದ್ದು ಒಳ್ಳೆಯದು. ಗರ್ಭಿಣಿ ತಾಯಂದಿರು ಮತ್ತು ಮಕ್ಕಳುಗಳು ಸಹ ಈ ಒಂದು ಸಮಯದಲ್ಲಿ ಹೊರಗಡೆ ಬರದೇ ಇದ್ದರೆ ಒಳ್ಳೆಯದು. ಇನ್ನು ನಮ್ಮ ಎಲ್ಲ ಸಿಬ್ಬಂದಿಯಲ್ಲಿ ತರಬೇತಿ ಕೊಟ್ಟ ನಂತರ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ 5 ಬೆಡ್ಡಿನ ಒಂದು ವಾರ್ಡನ್ನು ನಾವು ರೆಡಿ ಮಾಡಿದ್ದೇವೆ. ಅಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ತರಬೇತಿ ಆಗಿದೆ. ಅವರಿಗೆ ಅಲ್ಲಿ ಏರ್ ಕೂಲರ್ ವ್ಯವಸ್ಥೆಗಳು ಮತ್ತು ಫ್ಯಾನಿನ ವ್ಯವಸ್ಥೆ ಮತ್ತು ಕುಡಿಯುವ ವ್ಯವಸ್ಥೆ ಎಲ್ಲ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳು ಎಲ್ಲ ಲಭ್ಯ ಇದೆ. ಇದು ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತರು ಮನೆಗೆ ಭೇಟಿ ಮಾಡಿ ಈ ಕಾಯಿಲೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಸರ್, ಮಕ್ಕಳಿಗೆ ಈಗ ಭಾಳ ಪ್ರಮುಖ ಮಕ್ಕಳಿಗೆ ಸಮಸ್ಯೆ ಆಗಿರೋದು ಸರ್. ಮಕ್ಕಳಿಗೆ ಏನಕ್ಕೆ ಅಂತ ಈಗ ನಮಗೆ ಆ್ಯಕ್ಚುಲಿ ಈಗ ನಮ್ಮ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಯಾವಾಗಲೂ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ. ಇದೊಂದು ಅಡಾಪ್ಟೇಷನ್ ಬಂದುಬಿಟ್ಟಿದೆ. ಸೊ ನಮ್ಮಲ್ಲಿ ಒಂದು 0.5 to 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆದರೂ ಸಹ ಅದನ್ನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮ್ಮಲ್ಲಿರೋದ್ರಿಂದ ನಮ್ಮಲ್ಲಿ ಆ ಥರ ತೀವ್ರತರನಾದ ಯಾವುದು ಹೀಟ್ ವೇವ್ಸ್ ಕಂಡುಬರ್ತಾರೆ. ಮಕ್ಕಳು ಸಹ ಆದಷ್ಟು ಹೊರಗಡೆ ಬರೋದನ್ನ ನಾವು ಕಡಿಮೆ ಮಾಡಿಸ್ಬೇಕು. ಅವರಿಗೆ ವಿಶ್ರಾಂತಿ ಕೊಡಬೇಕು, ಚೆನ್ನಾಗಿ ನೀರು ಕುಡಿಸ್ಬೇಕು, ಹಣ್ಣಿನ ರಸ. ಥ್ಯಾಂಕ್ಸ್. ಇವಿಷ್ಟು DH ಆಗಿರುವಂಥ ಡಾಕ್ಟರ್ ನೀರಜ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಅತಿಯಾದ ಉಷ್ಣಾಂಶ ದಾಖಲಾಗ್ತಿದೆ. ಈಗ ನಿನ್ನೆ ಇದು ಕಾರವಾರದ ಸಾವಂತವಾಡದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಂದರೆ 42.9 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಇವತ್ತು ಸಹ 42ರ ಮಿತಿಯನ್ನು ಮೀರಿದೆ. ಅದ್ರ ಜೊತೆಗೆ ಕೆಲವು ಮಲೆನಾಡು ಭಾಗದಲ್ಲಿ, ಕರಾವಳಿ ಹೊರತಾಗಿ ಮಲೆನಾಡು ಭಾಗದಲ್ಲಿ ಉಷ್ಣಾಂಶ ಏರಿಕೆ ಆಗ್ತದೆ. ಇದೇ ಮೊದಲೇ ಬಾರಿಗೆ ಇತ್ತೀಚಿನ ವರ್ಷಗಳಲ್ಲಿ ಅತಿಯಾದ ಉಷ್ಣಾಂಶ ನಮ್ಮ ಜಿಲ್ಲೆಯಲ್ಲಿ ದಾಖಲಾಗ್ತಿದೆ. ಹೀಗಾಗಿ ಅರಣ್ಯದ ನಾಶ ಒಂದು ಕಡೆಗೆ, ಆಮೇಲೆ ಕಾರವಾರದ ಮಟ್ಟಿಗೆ ಹೆಚ್ಚು ಕಟ್ಟಡಗಳ ನಿರ್ಮಾಣ ಆಗ್ತಾಯಿದೆ ಮತ್ತು ಇದರಿಂದಾಗಿ ಒಂದು ಒಳ್ಳೆ ಪರಿಸರ ಕಂಡು ಬರ್ತಾ ಇಲ್ಲ. ಈ ಪರಿಸರದ ಸಮಸ್ಯೆಯಿಂದಾಗಲಿ ಉಷ್ಣಾಂಶ ಏರಿಕೆ ಆಗ್ತದೆ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ರಾಜ್ಯದ ಕರಾವಳಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಧಿಕ ತಾಪಮಾನ ದಾಖಲಾಗ್ತಿದೆ. ಕಳೆದ ಕೆಲ ದಿನಗಳಿಂದ ಮಲೆನಾಡು ಸೇರಿದಂತೆ ಕರಾವಳಿ ಭಾಗದಲ್ಲೂ ಕೂಡ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಜನ ಕೂಡ ಭೀತಿಗೆ ಒಳಗಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು DH ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಅದೇ ತಾಪಮಾನ ಕೂಡ ಜಾಸ್ತಿ ಆಗ್ತಿದೆ ಸರ್, ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಸರ್. ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಈಗ ಆಲ್ರೆಡಿ ಕಳೆದ 2 ತಿಂಗಳಿಂದಲೇ ಇದ್ರ ಬಗ್ಗೆ ನಮ್ಮ ಎಲ್ಲ ಸಿಬ್ಬಂದಿಯನ್ನು ತರಬೇತಿ ಪಟ್ಟಿದ್ದೀವಿ. ಇದು ನಿರೀಕ್ಷಿತ. ಈ ಕಳೆದ ಸತಿ ಸಹ ನಮ್ಮಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು. ಈಗ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೆಕಾರ್ಡ್ ಸಾವಂತವಾಡದಲ್ಲಿ ರೆಕಾರ್ಡ್ ಆಗಿರುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಯವರಿಗೆ PSC ಮೆಡಿಕಲ್ ಆಫೀಸರು ಮತ್ತು ಸ್ಟಾಫ್ ನರ್ಸ್ಗಳು, ಆಶಾ ಕಾರ್ಯಕರ್ತರು, PHCಗಳು, CH ಅವರಿಗೆಲ್ಲ ಕಳೆದ 1 ತಿಂಗಳಿಂದ ನಾವು ನಿರಂತರವಾಗಿ ಅವರಿಗೆ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ. ಈ ಮುಖ್ಯವಾಗಿ ನಮಗೆ ಜನರಲ್ಲಿ ನಾವು ಅರಿವನ್ನು ಮೂಡಿಸುವಂಥದ್ದು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 3ರಿಂದ 4 ಗಂಟೆವರೆಗೂ ಬಿಸಿಲಿಗೆ ಅನಾವಶ್ಯಕತೆ ಬರದೇ ಇರೋಂಥದ್ದು. ಆಮೇಲೆ 60 ವರ್ಷ ಮೇಲ್ಪಟ್ಟವರು, ಹೃದಯದ ಕಾಯಿಲೆ ಇರೋಂಥವ್ರು ಅಥವಾ
ಕಿಡ್ನಿ ಕಾಯಿಲೆ ಇರೋಂಥವ್ರು ಅಥವಾ ಕ್ಯಾನ್ಸರು ಈ ಥರ ಕಾಯಿಲೆ ಇರೋಂಥವ್ರು ಆದಷ್ಟು ಹೊರಗಡೆ ಬರೋದು ಅವಾಯ್ಡ್ ಮಾಡಬೇಕು. ಹೊರಗಡೆ ಬಂದ ಸಮಯದಲ್ಲಿ ಛತ್ರಿ ಅಥವಾ ಕೊಡೆಗಳನ್ನ ಉಪಯೋಗಿಸುವಂಥದ್ದು, ತಲೆಗೆ ಕ್ಯಾಪ್ಗಳು ಹಾಕೋಂಥದ್ದು ಮತ್ತು ತಂಪು ಕನ್ನಡಕಗಳನ್ನು ಉಪಯೋಗಿಸುವಂಥದ್ದು, ಹೆಚ್ಚಾಗಿ ಬಾಯಾರಿಕೆ ಇಲ್ಲದೆ ಹೋದರೂ ಸಹ ಹೆಚ್ಚು ನೀರನ್ನು ಕುಡಿಯುವಂಥದ್ದು, ಹಣ್ಣಿನ ಜ್ಯೂಸ್ಗಳನ್ನ ಕುಡಿಯುವಂಥದ್ದು ಒಳ್ಳೆಯದು. ಗರ್ಭಿಣಿ ತಾಯಂದಿರು ಮತ್ತು ಮಕ್ಕಳುಗಳು ಸಹ ಈ ಒಂದು ಸಮಯದಲ್ಲಿ ಹೊರಗಡೆ ಬರದೇ ಇದ್ದರೆ ಒಳ್ಳೆಯದು. ಇನ್ನು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಟ್ಟ ನಂತರ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ 5 ಬೆಡ್ಡಿನ ಒಂದು ವಾರ್ಡನ್ನ ನಾವು ರೆಡಿ ಮಾಡಿದ್ದೇವೆ. ಅಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ತರಬೇತಿ ಆಗಿದೆ. ಅವರಿಗೆ ಅಲ್ಲಿ ಏರ್ ಕೂಲರ್ ವ್ಯವಸ್ಥೆಗಳು ಮತ್ತು ಫ್ಯಾನಿನ ವ್ಯವಸ್ಥೆ ಮತ್ತು ಕುಡಿಯೋ ವ್ಯವಸ್ಥೆ ಎಲ್ಲ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳು ಎಲ್ಲ ಲಭ್ಯ ಇದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತರು ಮನೆಗೆ ಭೇಟಿ ಮಾಡಿ ಈ ಕಾಯಿಲೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಸರ್, ಮಕ್ಕಳಿಗೆ ಈಗ ಭಾಳ ಪ್ರಮುಖ ಮಕ್ಕಳಿಗೆ ಸಮಸ್ಯೆ ಆಗಿರೋದು ಸರ್. ಮಕ್ಕಳಿಗೆ ಏನಕ್ಕೆ ಅಂತ ಈಗ ನಮಗೆ ಆ್ಯಕ್ಚುಲಿ ಈಗ ನಮ್ಮ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಯಾವಾಗಲೂ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ. ಇದೊಂದು ಅಡಾಪ್ಟೇಷನ್ ಬಂದುಬಿಟ್ಟಿದೆ. ಸೊ ನಮ್ಮಲ್ಲಿ ಒಂದು 0.5 to 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆದರೂ ಸಹ ಅದನ್ನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮ್ಮಲ್ಲಿರೋದ್ರಿಂದ ನಮ್ಮಲ್ಲಿ ಆ ಥರ ತೀವ್ರತರನಾದ ಯಾವುದು ಹೀಟ್ ವೇವ್ಸ್ ಎಫೆಕ್ಟ್ಗಳು ಕಂಡುಬರ್ತಾಯಿಲ್ಲ. ಮಕ್ಕಳ ಬಗ್ಗೆ ಮಕ್ಕಳು ಸಹ ಆದಷ್ಟು ಹೊರಗಡೆ ಬರೋದನ್ನ ನಾವು ಕಡಿಮೆ ಮಾಡಿಸ್ಬೇಕು. ಅವರಿಗೆ ವಿಶ್ರಾಂತಿ ಕೊಡಬೇಕು, ಚೆನ್ನಾಗಿ ನೀರು ಕುಡಿಸ್ಬೇಕು, ಹಣ್ಣಿನ ರಸ ಥ್ಯಾಂಕ್ಸ್. ಇವಿಷ್ಟು DH ಆಗಿರುವಂಥ ಡಾಕ್ಟರ್ ನೀರಜ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರಾಖಂಡ ಜಿಲ್ಲೆಯಲ್ಲಿ ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಅತಿಯಾದ ಉಷ್ಣಾಂಶ ದಾಖಲಾಗ್ತಿದೆ. ಈಗ ನಿನ್ನೆ ಇದು ಕಾರವಾರದ ಸಾವಂತವಾಡದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಂದರೆ 42.9 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಇವತ್ತು ಸಹ ಆ 42ರ ಮಿತಿಯನ್ನು ಮೀರಿದೆ. ಅದ್ರ ಜೊತೆಗೆ ಕೆಲವು ಮಲೆನಾಡು ಭಾಗದಲ್ಲಿ, ಕರಾವಳಿ ಹೊರತಾಗಿ ಮಲೆನಾಡು ಭಾಗದಲ್ಲಿ ಉಷ್ಣಾಂಶ ಏರಿಕೆ ಆಗ್ತಿದೆ. ಇದೇ ಮೊದಲೇ ಬಾರಿಗೆ ಇತ್ತೀಚಿನ ವರ್ಷಗಳಲ್ಲಿ ಅತಿಯಾದ ಉಷ್ಣಾಂಶ ನಮ್ಮ ಜಿಲ್ಲೆಯಲ್ಲಿ ದಾಖಲಾಗ್ತಿದೆ. ಹೀಗಾಗಿ ಅರಣ್ಯದ ನಾಶ ಒಂದು ಕಡೆಗೆ, ಆಮೇಲೆ ಕಾರವಾರದ ಮಟ್ಟಿಗೆ ಹೆಚ್ಚು ಕಟ್ಟಡಗಳ ನಿರ್ಮಾಣ ಆಗ್ತಾಯಿದೆ ಮತ್ತು ಇದರಿಂದಾಗಿ ಒಂದು ಒಳ್ಳೆ ಪರಿಸರ ಕಂಡು ಬರ್ತಾ ಇಲ್ಲ. ಈ ಪರಿಸರದ ಸಮಸ್ಯೆಯಿಂದಾಗಿ ಉಷ್ಣಾಂಶ ಏರಿಕೆ ಆಗ್ತದೆ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ರಾಜ್ಯದ ಕರಾವಳಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಧಿಕ ತಾಪಮಾನ ದಾಖಲಾಗ್ತಿದೆ. ಕಳೆದ ಕೆಲ ದಿನಗಳಿಂದ ಮಲೆನಾಡು ಸೇರಿದಂತೆ ಕರಾವಳಿ ಭಾಗದಲ್ಲೂ ಕೂಡ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಜನ ಕೂಡ ಭೀತಿಗೆ ಒಳಗಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು DH ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಅದೇ ತಾಪಮಾನ ಕೂಡ ಜಾಸ್ತಿ ಆಗ್ತಿದೆ ಸರ್. ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಸರ್. ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಈಗ ಆಲ್ರೆಡಿ ನಾವು ಕಳೆದ 2 ತಿಂಗಳಿಂದಲೇ ಇದ್ರ ಬಗ್ಗೆ ನಮ್ಮ ಎಲ್ಲ ಸಿಬ್ಬಂದಿಗಳು ತರಬೇತಿ ಪಟ್ಟಿದ್ದೀವಿ. ಇದು ನಿರೀಕ್ಷಿತ. ಈ ಕಳೆದ ಸತಿ ಸಹ ನಮ್ಮಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು. ಈಗ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೆಕಾರ್ಡ್ ಸಾವಂತವಾಡದಲ್ಲಿ ರೆಕಾರ್ಡ್ ಆಗಿರುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಯವರಿಗೆ PSC ಮೆಡಿಕಲ್ ಆಫೀಸರು ಮತ್ತು ಸ್ಟಾಫ್ ನರ್ಸ್ಗಳು, ಆಶಾ ಕಾರ್ಯಕರ್ತರು, PHCಗಳು, CH ಅವರಿಗೆಲ್ಲ ಕಳೆದ 1 ತಿಂಗಳಿಂದ ನಾವು ನಿರಂತರವಾಗಿ ಅವರಿಗೆ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ. ಈ ಮುಖ್ಯವಾಗಿ ನಮಗೆ ಜನರಲ್ಲಿ ನಾವು ಅರಿವನ್ನು ಮೂಡಿಸುವಂಥದ್ದು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 3 4 ಗಂಟೆವರೆಗೂ ಬಿಸಿಲಿಗೆ ಅನಾವಶ್ಯಕತೆ ಬರದೇ ಇರೋಂಥದ್ದು. ಆಮೇಲೆ 60 ವರ್ಷ ಮೇಲ್ಪಟ್ಟನವರು, ಹೃದಯದ ಕಾಯಿಲೆ ಇರೋಂಥವ್ರು ಅಥವಾ ಕಿಡ್ನಿ ಕಾಯಿಲೆ ಇರೋಂಥವ್ರು ಅಥವಾ ಕ್ಯಾನ್ಸರು ಈ ಥರ ಕಾಯಿಲೆ ಇರೋಂಥವ್ರು ಆದಷ್ಟು ಹೊರಗಡೆ ಬರೋದು ಅವಾಯ್ಡ್ ಮಾಡಬೇಕು. ಹೊರಗಡೆ ಬಂದ ಸಮಯದಲ್ಲಿ ಛತ್ರಿ ಅಥವಾ ಕೊಡೆಗಳನ್ನ ಉಪಯೋಗಿಸುವಂಥದ್ದು, ತಲೆಗೆ ಕ್ಯಾಪ್ಗಳು ಹಾಕೋಂಥದ್ದು ಮತ್ತು ತಂಪು ಕನ್ನಡಕಗಳನ್ನು ಉಪಯೋಗಿಸುವಂಥದ್ದು, ಹೆಚ್ಚಾಗಿ ಬಾಯಾರಿಕೆ ಇಲ್ಲದೆ ಹೋದರೂ ಸಹ ಹೆಚ್ಚು ನೀರನ್ನು ಕುಡಿಯುವಂಥದ್ದು, ಹಣ್ಣಿನ ಜ್ಯೂಸ್ಗಳನ್ನ ಕುಡಿಯುವಂಥದ್ದು ಒಳ್ಳೆಯದು. ಗರ್ಭಿಣಿ ತಾಯಂದಿರು ಮತ್ತು ಮಕ್ಕಳುಗಳು ಸಹ ಈ ಒಂದು ಸಮಯದಲ್ಲಿ ಹೊರಗಡೆ ಬರದೇ ಇದ್ದರೆ ಒಳ್ಳೆಯದು. ಇನ್ನು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಟ್ಟ ನಂತರ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ 5 ಬೆಡ್ಡಿನ ಒಂದು ವಾರ್ಡನ್ನ ನಾವು ರೆಡಿ ಮಾಡಿದ್ದೇವೆ. ಅಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ತರಬೇತಿ ಆಗಿದೆ. ಅವರಿಗೆ ಅಲ್ಲಿ ಏರ್ ಕೂಲರ್ ವ್ಯವಸ್ಥೆಗಳು ಮತ್ತು ಫ್ಯಾನಿನ ವ್ಯವಸ್ಥೆ ಮತ್ತು ಕುಡಿಯೋ ವ್ಯವಸ್ಥೆ ಎಲ್ಲ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳು ಎಲ್ಲ ಲಭ್ಯ ಇದೆ.
ಇದು ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿ ಈ ಕಾಯಿಲೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಸರ್ ಮಕ್ಕಳಿಗೆ ಏನೇನು ಮಕ್ಕಳಿಗೆ ಈಗ ಭಾಳ ಪ್ರಮುಖ ಮಕ್ಕಳಿಗೆ ಸಮಸ್ಯೆ ಆಗಿರೋದು ಸರ್ ಮಕ್ಕಳಿಗೆ ಏನಕ್ಕೆ ಅಂತ ಈಗ ನಮಗೆ ಆ್ಯಕ್ಚುಲಿ ಈಗ ನಮ್ಮ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಯಾವಾಗಲೂ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ. ಇದೊಂದು ಅಡಾಪ್ಟೇಷನ್ ಬಂದುಬಿಟ್ಟಿದೆ. ಸೊ ನಮ್ಮಲ್ಲಿ ಒಂದು 0.5 to 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆದರೂ ಸಹ ಅದನ್ನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮ್ಮಲ್ಲಿರೋದ್ರಿಂದ ನಮ್ಮಲ್ಲಿ ಆ ಥರ ತೀವ್ರತರನಾದ ಯಾವುದು ಹೀಟ್ ವೇವ್ಸ್ ಎಫೆಕ್ಟ್ಗಳು ಕಂಡುಬರ್ತಾಯಿಲ್ಲ. ಮಕ್ಕಳ ಬಗ್ಗೆ ಜಪಾನ್ ಮಕ್ಕಳು ಸಹ ಆದಷ್ಟು ಹೊರಗಡೆ ಬರೋದನ್ನ ನಾವು ಕಡಿಮೆ ಮಾಡಿಸ್ಬೇಕು. ಅವರಿಗೆ ವಿಶ್ರಾಂತಿ ಕೊಡಬೇಕು, ಚೆನ್ನಾಗಿ ನೀರು ಕುಡಿಸ್ಬೇಕು, ಹಣ್ಣಿನ ರಸ ಇವಿಷ್ಟು DHR ಆಗಿರುವಂಥ ಡಾಕ್ಟರ್ ನೀರಜ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಜ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.